ರಾಜಕೀಯದಲ್ಲಿ ಶತ್ರುಗಳು ಮಿತ್ರರು ಆಗ್ತಾರೆ, ಮಿತ್ರರು ಶತ್ರುಗಳು ಆಗ್ತಾರೆ. ಆದರೆ ಇಲ್ಲಿ ಏನಾಗಿದೆ, ಗೆಳೆಯರೇ ಈಗ ದುಶ್ಮನ್ಗಳಾಗ್ಬಿಟ್ಟಿದ್ದಾರೆ. ರಾಮುಲು ಜನಾರ್ದನ್ ರೆಡ್ಡಿ ನಡುವೆ ಒಂದು ಹುಲ್ಲು ಕಡ್ಡಿ ಬಂದರೂ ಕೂಡ ಅದು ಧಗಧಗಿಸಬಹುದು ಅನ್ನುವ ವಾತಾವರಣ ಈಗ ನಿರ್ಮಾಣವಾಗಿದೆ. ರೆಡ್ಡಿ ರಾಮುಲು ಸಂಘರ್ಷಕ್ಕೆ ಕಾರಣ ಏನು, ಇದರ ಹಿಂದೆ ಯಾರಿರಬಹುದು ಅನ್ನೋ ಚರ್ಚೆಗಳು ಈಗ ನಡೀತಾ ಇವೆ. ಈ ಹೊತ್ತಲ್ಲೇ ಜನಾರ್ದನ್ ರೆಡ್ಡಿ ನೀಡಿದಂಥ ಹೇಳಿಕೆಯೊಂದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜನಾರ್ದನ್ ರೆಡ್ಡಿ ಸ್ಫೋಟಕ ಆರೋಪವನ್ನ ಮಾಡಿಬಿಟ್ರು. ಏನದು? ಕಾಂಗ್ರೆಸ್ ಪಟ್ಟದ ಕದನ ನಡೀತಾ ಇರೋ ಹೊತ್ತಲ್ಲಿ ಸಿಎಂ ಬಣದ ಎಸ್ಟಿ ಸಮುದಾಯದ ಪ್ರಭಾವಿ ನಾಯಕರಾದ ಸತೀಶ್ ಜಾರಕಿಹೊಳಿ ಮತ್ತು ಕೆಎನ್ ರಾಜಣ್ಣಗೆ ಟಕ್ಕರ್ ಕೊಡೋಕೆ ಮಾಜಿ ಮಂತ್ರಿ ರಾಮುಲುಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗಾಳ ಹಾಕ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಜನಾರ್ದನ್ ರೆಡ್ಡಿ ಮಾಡಿಬಿಟ್ರು. ಆದರೆ ಈ ಆರೋಪವನ್ನ ಶ್ರೀರಾಮುಲು ಸಾರಾಸಗಟಾಗಿ ತಳ್ಳಿ ಹಾಕ್ಬಿಟ್ರು. ಅದು ಜನಾರ್ದನ್ ರೆಡ್ಡಿ ಊಹೆ ಅಷ್ಟೇ, ಇದೆಲ್ಲ ಸುಳ್ಳು. ಅಷ್ಟಕ್ಕೂ ಸತೀಶ್ ಮಟ್ಟ ಹಾಕೋಕೆ ನಾನು ಯಾರ್ರೀ ಅಂತ ಪ್ರಶ್ನೆ ಮಾಡಿದ್ರು. ನನ್ನ ಪಾರ್ಟಿಲಿ ನಾನು ಪ್ರಬಲ, ಆ ಪಾರ್ಟಿಗೆ ಹೋದ್ರೆ ನಾನು 0 ಅಂತ ರಾಮುಲು ಸ್ಪಷ್ಟಪಡಿಸಿದ್ರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಜನಾರ್ದನ್ ರೆಡ್ಡಿ ಹೇಳಿಕೆ ಸುಳ್ಳು, ನಾನು ಯಾರನ್ನೂ ಸಂಪರ್ಕ ಮಾಡಿಲ್ಲ ಅಂತ ಅವರು ಹೇಳಿದ್ರು. ಈ ಮಧ್ಯೆ ಸಚಿವ ಕೆಎನ್ ರಾಜಣ್ಣ ಮಾತ್ರ ಪವರ್ಫುಲ್ ನಾಯಕ, ಸಂಭಾವಿತ ಮನುಷ್ಯ ರಾಮುಲು ನಮ್ಮ ಪಕ್ಷಕ್ಕೆ ಬರೋದಾದ್ರೆ ಸ್ವಾಗತ ಅಂತ ಅವರು ಅಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕು ಅಂತ ಹೇಳಿ, ಅದು ಶ್ರೀರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತ ಹೇಳಿ ಶ್ರೀರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡ್ಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು. ಜನಾರ್ದನ್ ರೆಡ್ಡಿ ಅವರು ಹೂಯೆ ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನ್ಯಾರಣ್ಣ, ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ. ರಾಮುಲು ಸೋತಂತವ್ರಣ್ಣ, ಪಾರ್ಟಿಯಲ್ಲಿ ಪ್ರಬಲ ನಾಯಕ, ಆ ಪಾರ್ಟಿಯಲ್ಲಿ ನಾನು 0. ಸತೀಶ್ ಅವ್ರನ್ನ ನಾನು ತೊಂದರೆ ಮಾಡೋಕೆ ಸಲುವಾಗಿ ಡಿ ಕೆ ಶಿವಕುಮಾರ್ ನನ್ನ ಬಳಸ್ಕೊಂತಾರೆ. ಐ ಆಮ್ ನಾಟ್ ಎ ಸ್ಮಾಲ್ ಮ್ಯಾನ್. ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ. ರಾಮುಲು ಅವರು ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಮನಸ್ತಾಪ ಬಂದಿರತಕ್ಕಂಥದ್ದು. ರಾಮುಲು ಇಸ್ ಆಲ್ಸೋ ಎ ಪವರ್ಫುಲ್ ಲೀಡರ್, ನಾಟ್ ಓನ್ಲಿ ಫಾರ್ ಕಮ್ಯುನಿಟಿ. ಅವರು ಎಲ್ಲಾ ಸಮುದಾಯದವರು ಕೂಡ ಅವರನ್ನ ವಿಶ್ವಾಸದಿಂದ ಕಾಣ್ತಾ ಇದ್ದದಂತದ್ದು ನಾನು ನೋಡಿದ್ದೀನಿ. ಅವರು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಗಳಿಸಿದಂತವರು. ಕಾಂಗ್ರೆಸ್ಗೆ ನಾನು ಅವರನ್ನ ಸ್ವಾಗತ ಮಾಡ್ತೇನೆ. ಸರ್, ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿಗೂ ರೆಡ್ಡಿ ಅವರ ಹೇಳಿಕೆಗೂ ಒಂದು ಲಿಂಕ್ ಸಿಗ್ತಾ ಇದೆ, ಬಟ್ ಸಾಧ್ಯನಾ ಸರ್ ಇದು? ರೆಡ್ಡಿ ಹೇಳಿದ್ದೆಲ್ಲ ಏನು ದೇವರು ಉದುರಿಸಿದ ಮಾತಾ? ಕಿವಿಲ್ ಬಂದು ಹೇಳಿದ್ರೆ ಸಾಧ್ಯನಾ ಕೇಳ್ತಿರೋದು? ಸಾಧ್ಯ 1000 ಹೇಳ್ಬೋದು. ಪೊಲಿಟಿಕಲಿ ಜನಾರ್ದನ್ ರೆಡ್ಡಿ ಮಾಡಿದ್ದ ಅಲಿಗೇಷನ್ ಸರಿ ಅನ್ನೋ ತೀರ್ಮಾನಕ್ಕೆ ನೀವು ಯಾಕೆ ಬರ್ತಿದ್ದೀರಿ? ಫಸ್ಟ್ ಆಫ್ ಆಲ್ ಯಾಕೆ ಬರಬೇಕು? ವೈ ಡೋಂಟ್ ವಿ ಕನ್ಸಿಡರ್ ಇಟ್ ಆಸ್ ಇಟ್ಸ್ ಎ ಬೋಗಸ್ ಸ್ಟೇಟ್ಮೆಂಟ್ ಅಂತ ಯಾಕೆ ಅನ್ಕೋಬಾರ್ದು ನೀವು? ಇರ್ಬೋದು ಅಂತಲೂ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇರಬಹುದು ಡಿ ಕೆ ಆಪರೇಟ್ ಮಾಡಿರಬಹುದು, ರಾಮುಲು ಬಗ್ಗಿರಬಹುದಾ, ಇರಬಹುದು. ತಪ್ಪೇನಿದೆ? ಏನಿದೆ ತಪ್ಪು ಅಂತ ನನ್ನ ಪ್ರಶ್ನೆ. ಈಗ ಅಲ್ಲ, ಇರೋರನ್ನೇ ನಿಯಂತ್ರಿಸೋಕಾಗ್ತಾ ಇಲ್ಲ, ಅದು ಬೇರೆ ವಿಚಾರ. ರಾಜಕಾರಣದಲ್ಲಿ ಅದೇನು ತಪ್ಪಿದೆ? ವಾಟ್ ಇಸ್ ರಾಂಗ್ ಇಫ್ ಡಿ ಕೆ ಮೇಕ್ಸ್ ಎ ಅಟೆಂಪ್ಟ್? ನನಗೆ ಯಾರೊಬ್ಬರು ಹೇಳಿಪ್ಪ, ತಪ್ಪೇನಿಲ್ಲ. ಏನು ತಪ್ಪಿದೆ ಅದರಲ್ಲಿ? ತನ್ನ ಪಕ್ಷವನ್ನು ತಾನು ಬಲಗೊಳಿಸುವುದಕ್ಕೆ ಯಾವ್ಯಾವ ಮಾರ್ಗಗಳು ಸಿಗುತ್ತೋ ಅದನ್ನ ಅವ್ರು ಪಾಲನೆ ಮಾಡ್ತಾರೆ. ಅದನ್ನು ತಡೆಯಬೇಕಾದಂಥ ಕಚಡಗಳು, ಮೂರ್ಖರು ಎಲ್ಲಿರಬೇಕಾಗಿತ್ತು? ಬಿಜೆಪಿ. ನೀವು ಮಾಡ್ಕೋಬೇಕಿತ್ತಪ್ಪ ಈ ಪ್ರಶ್ನೆನ. ಈ ಘನತೆವೆತ್ತ ಬಿಜೆಪಿಯ ಶ್ರೀ ನಾಯಕರುಗಳು ಕೇಳ್ತಿರ್ಲಿಲ್ವಾ? ಹಿಂದೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಜೊತೆ ಬಂದಾಗ ಆಪರೇಷನ್ ಕಮಲ ಮಾಡಿದ್ರೆ ರೀ, ಅವ್ರು ಬಂದಿರೋದು ನಿಮ್ಮ ಪಕ್ಷದ ವಿರುದ್ಧವಾಗಿ, ಅವ್ರನ್ನ ಕೇಳಬೇಕು, ನಮ್ಮನ್ನ ಯಾಕ್ರಿ ಕೇಳ್ತೀರಿ ಅಂತ ಬುರುಡೆ ಬಿಡ್ತಿರ್ಲಿಲ್ವಾ ನೀವು? ಈಗ ಅದೇ ಬುರುಡೆ ನಿಮಗೆ ತಿರುಗಿಸೋಣ ತಗೊಳ್ಳಿ. ನೀವು ಕೇಳೋದಾದ್ರೆ ರಾಮುಲು ಕೇಳ್ಕೋಬೇಕು ಅಲ್ವೇ? ಹಾಗಾಗಿ ದೇರ್ ಇಸ್ ನಥಿಂಗ್ ರಾಂಗ್, ನಂಬರ್ 1. ನಂಬರ್ 2, ಪೊಲಿಟಿಕಲಿ ಇದು ಆಗೋದೇ ಇಲ್ಲ ಅಂತನೋ ಹಾಗೆ ಆಗತ್ತೆ ಅಂತಲೂ ನಾನು ಹೇಳಲಿಕ್ಕೆ ತಯಾರಿ ಇಲ್ಲ. ಯಾಕಂದರೆ ನನಗೆ ಗೊತ್ತಿಲ್ಲ, ಆಗ್ಬೋದು ಆಗಬಾರ್ದು ಅಂತ ಏನಿಲ್ಲ. ಆದರೆ ಜನಾರ್ದನ ರೆಡ್ಡಿ ಹೇಳಿದಂಗೆ ಸತೀಶ್ ಜಾರಕಿಹೊಳಿಯನ್ನು ಮಣಿಸಲು, ರಾಜಣ್ಣ ಅವರನ್ನ ಮಟ್ಟ ಹಾಕಿ ಬಿಡಲು, ಇವೆಲ್ಲ ಊಹೆಗಳ ಒಂದು ಲೆವೆಲನ್ನು ದಾಟಿರೋದು. ಇಟ್ಸ್ ನಾಟ್ ದಟ್ ಈಸಿ. ಹೈಪೋಥೆಟಿಕಲ್ ಅಲ್ಲ, ಬಟ್ ಈಸಿ ಅಲ್ಲ ಅದು. ಎಕ್ಸ್ ಲಿಂಗಾಯತ ಲೀಡರ್ನ ವೈ ಲಿಂಗಾಯತ ಲೀಡರ್ ವಿರುದ್ಧವಾಗಿ ತಂದುಬಿಟ್ಟೆ ಅಂದ ತಕ್ಷಣ ಅವ್ರನ್ನ ತಂದು ಮಟ್ಟ ಹಾಕಿಬಿಡ್ತಾನೆ, ಅದು ಅಷ್ಟು ಈಸಿ ಅಲ್ಲ. ಲೀಡರ್ಗಳನ್ನು ಸಮುದಾಯಗಳು ಒಪ್ಪಿಕೊಳ್ಳಬೇಕಾದರೆ ದೀರ್ಘಕಾಲ ಬೇಕು. ಅದು 2 ದಿನದಲ್ಲಾಗಕ್ಕೆ ಅದು ಮಾಯಾ ಮಂತ್ರನೂ ಅಲ್ಲ, ರೆಡಿಮೇಡ್ ಪೌಡ್ರ್ ಹಾಕಿ ಮಾಡೋ ಸಾಂಬಾರು ಅಲ್ಲ. ಅದು ಹಂಗಾಗಲ್ಲ. ಇಟ್ ಡಸಂಟ್ ಹ್ಯಾಪನ್ ಲೈಕ್ ದ್ಯಾಟ್. ಇಟ್ ಟೇಕ್ಸ್ ಟೈಮ್. ಹಾಗಾಗಿ ತಂದು ಇವ್ರನ್ನ ಮಟ್ಟ ಹಾಕಿಬಿಡ್ತಾರೆ. ಹಂಗೆ ಮಟ್ಟ ಹಾಕೋಕ್ಕಾಗಲ್ಲ, ಅದಕ್ಕೆ ಅಷ್ಟು ಸುಲಭ ಅಲ್ಲ ಅದು. ನಂಬರ್ 2, ರಾಮುಲು ಹೇಳ್ತಿರೋದು ಸರಿ. ನಾನು ಆ ಪಾರ್ಟಿಗೆ ಹೋದರೆ 0 ಅಂತ 0ನೇ, 0 ಇಂದನೇ ಶುರು ಮಾಡಿ, ಅದರಲ್ಲಿ ಏನು ಅನುಮಾನನೇ ಇಲ್ಲ.
ಅದನ್ನೇನು ಅನುಮಾನನೇ ಇಲ್ಲ. ಹಾಗಾಗಿ ಇದು ಪೊಲಿಟಿಕಲಿ ಒಂದು ದಾಳ ಬಿಟ್ಟಿದ್ದಾರೆ, ಸುಮ್ಮನೆ ಮಜಾ ನೋಡೋಣ ಅಂತ. ಈಗ ಜನಾರ್ದನ್ ರೆಡ್ಡಿ ಅವ್ರು ಬಿಟ್ಟೋಗೋದಾದ್ರೆ ಬಿಟ್ಟೋಗ್ಲಿ ಪಕ್ಷ ಅಂತಾರೆ. ಅವ್ರು ಯಾರು ಅದನ್ನು ಹೇಳಕ್ಕೆ? ಹೂ ಈಸಿ ಜನಾರ್ದನ್ ರೆಡ್ಡಿ. ಐ ಡೋಂಟ್ ಥಿಂಕ್ ರಾಮುಲು ಪಕ್ಷ ಬಿಟ್ಟೋಗ್ಲಿ ಅಂತ ಹೇಳೋ ಲೆವೆಲಲ್ಲಿ ಇದ್ದಾರೆ ಆ ಪಕ್ಷದಲ್ಲಿ ಅಂತ ನಾನೇನು ಅನ್ಕೊಂಡಿಲ್ವಲ್ಲ. ಈಗ ಇದ್ದರೇನೋ ಒಂದು ಕಾಲದಲ್ಲಿ, ಈಗ ಬಟ್ ರಾಜಕೀಯವಾಗಿ ನೋಡಿದ್ರೆ ನೋ ಬಿಸ್ನೆಸ್ ಟು ಸೇ ದಟ್. ಅವ್ರ ಪಕ್ಷ ಬಿಟ್ಟೋಗ್ಲಿ ಅಂತ ಅವ್ರು ಹೇಳೋ ಹಂತದಲ್ಲಿ ಇಲ್ಲ. ಲಾಭ ನಷ್ಟ ಏನು ಸರ್ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿಕೆ ಮೂಲಕವಾಗಿ? ನಂಗೆ ಗೊತ್ತಿಲ್ಲ ಅದೇನು ಅಂತ. ಬಳ್ಳಾರಿ ಯಾರನ್ನು ಬೆಳೆಸಿದ್ರು ಅದೇನೋ ನಾನು ಕೊಲೆ ಆರೋಪ ಡ್ಯಾಶು ಅಂತ ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡಿದ್ದಾರೆ. ಏನಾದ್ರು ಹೇಳ್ಕೊಂಡು ಹಾಳಾಗೋಗ್ಲಿ, ನನಗೇನು ಹೋಗ್ಬೇಕು, ಅದಲ್ಲ ಪಾಯಿಂಟ್. ಬಳ್ಳಾರಿ ಎಸೆನ್ಷಿಯಲಿ ಪ್ರಿನ್ಸಿಪಲಿ ಪ್ರಾಥಮಿಕವಾಗಿ ST ಡಾಮಿನೇಷನ್ ಇರೋ ಡಿಸ್ಟ್ರಿಕ್ಟ್. ಹೌದು, ST ವಾಲ್ಮೀಕಿ ನಾಯಕರು ಇದಿರುವಂಥ ಡಿಸ್ಟ್ರಿಕ್ಟ್. ಬಹು ಸಹಜವಾಗಿ ಆ ಕಾಲದಲ್ಲಿ ಸುಷ್ಮಾ ಸ್ವರಾಜ್ ಸ್ಪರ್ಧೆಗೆ ಇಳಿದಾಗ ಸಿಕ್ಕಂತಹ ಉತ್ತೇಜನ ಏನಿತ್ತು ಸೋನಿಯಾ ಗಾಂಧಿ ವಿರುದ್ಧವಾಗಿ ಬಂದಂಥದ್ದು, ಅಲೆ ರೂಪದಲ್ಲಿ ಬಂದಿದ್ದರಲ್ಲಿ ಬಹಳ ಜನ ಲೀಡರ್ಗಳಾದರು. ಅದರಲ್ಲಿ ನೀವು ಎಲ್ಲ ಅದೇ ಅಲೆಯಲ್ಲೇ ಲೀಡರ್ ಆದವರು. ಆ ದಿನ ಜನಾರ್ದನ ರೆಡ್ಡಿ ಅವರಿಗೆ ಲಕ್ಷ್ಮೀ ಕಟಾಕ್ಷವೂ ಚೆನ್ನಾಗೇ ಇತ್ತು. ಈ ಲಕ್ಷ್ಮೀ ಕಟಾಕ್ಷಕ್ಕೆ ಹೆಚ್ಚುವರಿ ಹೂವಾಗಿ ಬಂದದ್ದು ಜಾತಿಯ ವರ ರಾಮುಲು ಕಡೆಯಿಂದ. ಎರಡೂ ಸೇರ್ತು ಅಲ್ಲಿ. ಇದರ ಪರಿಣಾಮ ಒಂದು ತಂಡವಾಗಿ ರೂಪುಗೊಂಡಿದ್ದು ಕಾಂಗ್ರೆಸ್ಸನ್ನು ಬಗ್ಗುಬಿಡಿತು. ರಾಜಕಾರಣದಲ್ಲಿ ಜಾತಿ ಎಷ್ಟು ಇಂಪಾರ್ಟೆಂಟೋ ದುಡ್ಡು ಅಷ್ಟೇ ಇಂಪಾರ್ಟೆಂಟು ಅನ್ನುವಂತಹ ಆ ಸಮ್ಮಿಲನದ ಆ ಪ್ರಯೋಗ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತು ಬಳ್ಳಾರಿನಲ್ಲಿ. ನಂತರ ಅದರಿಂದ ತಲೆ ಕೆಟ್ಟು ಮದಗೆಟ್ಟಂತಹ ಆನೆಗಳ ಥರ ಆಡದಂತಹವರೆಲ್ಲರೂ ಆಮೇಲೆ ಏನೇನಾಯಿತು ಅನ್ನೋದು ಅವ್ರವ್ರಿಗೆ ಗೊತ್ತು. ಹಾಗಾಗಿ ಆ ದಿನ ಜನಾರ್ದನ ರೆಡ್ಡಿ ಅವರ ಆಕಾಂಕ್ಷೆಗಳು, ರಾಜಕೀಯ ಆಕಾಂಕ್ಷೆಗಳು, ಅದಕ್ಕಿದ್ದಂತಹ ಆರ್ಥಿಕ ಬೆಂಬಲ, ಜೊತೆಯಲ್ಲಿ ಜಾತಿಯನ್ನು ಜೊತೆಯಲ್ಲಿ ತರಬಹುದಾದ ಅಲ್ಪ ಸ್ವಲ್ಪ ಅಥವಾ ಹೆಚ್ಚಿನ ಸಾಮರ್ಥ್ಯ ಹೊಂದಿದ್ದ ರಾಮುಲು, ಇವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತು. ನಾನು ಅವನನ್ನು ತಂದೆ, ನೀನು ಅವನನ್ನು ಬೆಳೆಸ್ತೆ, ಹಂಗಲ್ಲ. ಯಾರು ತಂದವರೆಲ್ಲ ರಾಜಕಾರಣದಲ್ಲಿ ತಂದು ಬೆಳೆಸಿದ್ದರೂ ಅದಕ್ಕೆ ಬೆಲೆ ಇಲ್ಲ. ಭಾಳ ಜನ ಬೆಳೆಸಿದ್ದಾರೆ. ಬೆಳೆದವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿಲ್ವೇ. ಹಾಗಾಗಿ ರಾಜಕಾರಣದಲ್ಲಿ ಆ ಬೆಳೆಸಿದ ಋಣವನ್ನು ರಾಜಕೀಯವಾಗಿ ನಾನು ವಾಪಸ್ ಪಡ್ಕೋತೀನಿ, ಒಂದು ಇನ್ವೆಸ್ಟ್ಮೆಂಟ್ ಮಾಡೆಲ್ ಆಗಿ ಬಂಡವಾಳ ಹೂಡಿಕೆಯ ರೂಪದಲ್ಲಿ ಅಂತ ಆಲೋಚನೆ ಮಾಡಿದ್ರೆ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಅದಂಗೆ ಕೆಲಸ ಮಾಡಲ್ಲ. ಹಾಗಾಗಿ ಇವರಿಬ್ಬರ ಜಗಳ ಆ ದಿನಕ್ಕೆ ಆ ಗೆಳೆತನ ಅನಿವಾರ್ಯವಾಗಿತ್ತು. ಈ ದಿನಕ್ಕೆ ಏನೇನೋ ಕಾರಣಗಳಿಂದ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದ ಮೇಲೆ ನಾನು ಹೇಳ್ತಿರೋದು, ಅಥವಾ ಆ ಅವಧಿಯಲ್ಲಿ ನಡೆದಿದ್ದಿರಬಹುದು, ಡ್ಯಾಶು ಏನೇನಾಗಿದೆಯೋ ಏನೇನೋ ಆಗಿದೆ, ಅದು ಬೇರೆ ಆಗಿದೆ. ಇಬ್ಬರು ಬೇರೆ ಬೇರೆ ಇರಬಹುದು. ನಿಮಗೆ ತೋಚಿದ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿ. ಬಟ್ ಇಬ್ಬರದು ಕೂಡ ಈಗ ಕಂಟ್ರೋಲ್ಗೆ ಸಿಗೋದಷ್ಟು ಕಂಟ್ರೋಲ್ ತಪ್ಪೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ಹೋಗ್ಲಿ ಬಿಡಿ, ಅಲ್ಲ ಹಂಗೆ ಏನಾಯ್ತಲ್ಲ, ನಮ್ಗೇನಾಗಬೇಕಾಗಿಲ್ಲ. ಬಟ್ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನಮಗಿರುವಂತ ಪ್ರಶ್ನೆ ವಿರೋಧ ಪಕ್ಷವಾಗಿ ಒಂದು ಪ್ರಬಲವಾಗಿ 8 ನಿಮಿಷ ಆಯ್ತು. ಈಗ ಇನ್ಯಾಕೆ ಟೈಮ್ ವೇಸ್ಟ್ ಮಾಡಿಸ್ತೀರಿ ಇವ್ರ ಮೇಲೆ? ಬೇಡ. ಅಲ್ಲ, ನಿಮ್ಗೆ ಏನಾಯ್ತು? ಈಗ ನಮ್ಗೇನಾಗಿ ಈ ತಿಂಗಳು ಸಂಬಳ ಬಂದಿಲ್ವಾ? ಎಲ್ಲ ಬಂದಿದೆ. ಮತ್ತೆ ಬಿಡಿ, ಜನಕ್ಕೆ ಸುದ್ದಿ ಹೇಳಾಯ್ತು. ಇನ್ನು ಮಿಕ್ಕಿದ್ದು ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಡಿ ನೀವು. ನಿಮ್ಗೆ ಯಾಕೆ? ಭಾರತೀಯ ಜನತಾ ಪಕ್ಷಕ್ಕೆ ಯಾರು ಏನನ್ನು ಹೇಳುವ ಪರಿಸ್ಥಿತಿ ಇಲ್ಲ. ಅವರಿಗೆ ಎಲ್ಲವೂ ಗೊತ್ತಿರುವ ಬ್ರಹ್ಮನ ಅಪರಾವತಾರದ ಸಂತತಿಗಳವರು. ಹಾಗಾಗಿ ಅವ್ರಿಗೇನು ಹೇಳಬಾರ್ದು. ವಿದೇಶಿಗಳಿಂದ ಜನ ವಿಮಾನ ಬುಕ್ ಮಾಡ್ಕೊಂಡು ಬರ್ತಿದ್ದಾರೆ ಇಂಡಿಯಾಗೆ, ಲೀಡರ್ಗಳು. ಇದು ಸ್ವಲ್ಪ ಅಡ್ವೈಸ್ ಕೊಡಿ ಅಂತ ಕೇಳ್ಕೊಂಡು ಹೋಗೋಕ್ಕೆ ಅವ್ರಿಗೆ ನಾವೇ ಹೇಳೋಕ್ಕಾಗತ್ತೆಯೇ? ಛೇ 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 ಛೇ. ಎಸ್, ರಾಜಕೀಯದಲ್ಲಿ ಯಾರೂ ಶಾಶ್ವತ ಮಿತ್ರರಲ್ಲ, ಶಾಶ್ವತ ಶತ್ರುಗಳಲ್ಲ ಅಂತಾರೆ. ಇದು ಜನಾರ್ದನ್ ರೆಡ್ಡಿ ರಾಮುಲು ವಿಚಾರದಲ್ಲೂ ನಿಜವಾಗಿದೆ. ಸಂಡೂರಿನ ಸೋಲಿನ ನೆಪದಲ್ಲಿ ಇಬ್ಬರ ನಡುವೆ ಇಷ್ಟು ದಿನ ಇದ್ದ ಅಸಮಾಧಾನದ ಬೆಂಕಿ ಈಗ ಹೊರಗೆ ಬಂದಿದೆ. ಇಬ್ಬರೂ ನಾಯಕರು ಪರಸ್ಪರ ನಾನಾ ಆರೋಪಗಳನ್ನ ಮಾಡ್ಕೊಳ್ತಿದ್ದಾರೆ, ಸವಾಲ್ಗೆ ಪ್ರತಿ ಸವಾಲ್ ಹಾಕ್ತಿದ್ದಾರೆ. ರಾಮುಲು ಬಗ್ಗೆ ನಾನು ದೂರಿಲ್ಲ, ಅವ್ರು ಬೇಕಿದ್ರೆ ಪಕ್ಷ ಬಿಡಬಹುದು, ಆದರೆ ಹೋಗುವ ಮುನ್ನ ನನ್ನ ಮೇಲೆ ಯಾಕಿಷ್ಟು ದೂರು ಅಂತ ರೆಡ್ಡಿ ಕೇಳಿದ್ದಾರೆ. ರಾಮುಲು ರಾಜಕೀಯ ಏಳಿಗೆ, ವೈಯಕ್ತಿಕ ಏಳಿಗೆ ಹಿಂದೆ ನನ್ನ ಪಾತ್ರ ಇದೆ. ರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ಆತನ ಬೆನ್ನಿಗೆ ನಿಂತಿದ್ದೇನೆ. ಆತ ಎಂದಿಗೂ
ಇದುವರೆಗೂ ನನ್ನ ಗೆಳೆಯ ಅಂತ ರೆಡ್ಡಿ ಹೇಳ್ಕೊಂಡಿದ್ದಾರೆ. ಇದೇ ವೇಳೆ ರಾಮುಲು ವಿರುದ್ಧದ ಪ್ರಕರಣಗಳನ್ನು ಸಮಯ ಬಂದಾಗ ಬಯಲು ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕೆಲ್ಲ ರಾಮುಲು ಡೋಂಟ್ ಕೇರ್ ಎಂದಿದ್ದು, ರೆಡ್ಡಿ ಜಾತಕವೂ ನನ್ನ ಬಳಿ ಇದೆ, ನಾನೂ ರಿಲೀಸ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ಕ್ರಿಮಿನಲ್ ಅಲ್ಲ ಹಾಗೆಂದು ಬಿಂಬಿಸುವ ಪ್ರಯತ್ನ ನಡೆದಿದೆ, ಒಡೆದ ಹಾಲು ಮತ್ತೆ ಒಂದಾಗಲ್ಲ ಅಂತ ಹೇಳಿದ್ದಾರೆ. ನಾನು ಪಕ್ಷನಿಷ್ಠ, ಕಾಂಗ್ರೆಸ್ ಸೇರಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ಒಂದ್ಸಲ ತೀರ್ಮಾನ ಮಾಡಿದ ಮೇಲೆ ಆ ರೂಟಲ್ಲಿ ನಾವು ಕೆಲಸ ಮಾಡಬೇಕು. ಶ್ರೀರಾಮುಲು ಅವ್ರ ವಿಷಯದಲ್ಲಿ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗಿದ್ದಿಲ್ಲ. ಪಕ್ಷಕ್ಕೆ ತಂದೆಯಾಗಿರುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲವೂ ಕೂಡ ಇರುತ್ತೆ. ಅದರ ಆಧಾರದ ಮೇಲೆ ಅವ್ರು ಏನು ಕೇಳಿದ್ದಾರೆ, ಇವ್ರು ಏನು ಹೇಳಿದ್ದಾರೆ ಅನ್ನೋದು ಗರ್ ಹನುಮಂತನವನು ಒಬ್ಬ. ಈ ಸಮಯದಲ್ಲಿ ಇನ್ನೊಬ್ಬರು ಬೆಳೀತಾರೆ. ಈ ಇನ್ಸೆಕ್ಯೂರಿಟಿ ಅದೇನಾದರೂ ಶ್ರೀರಾಮುಲು ಅವ್ರಿಗೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದಾನಂದ್ರೆ ಎಲ್ಲರ ಜಗತ್ ಜಾಹೀರ ಆಗಿದೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತವ್ರ ಅಭ್ಯರ್ಥಿಯಾಗಿ ಅವರು ಹೇಳಿದಕ್ಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನಗೆ ಸರಿಯಲ್ಲ. ಯಾವತ್ತೂ ಕೂಡ ಸುಳ್ಳು ಅನ್ನಂಥದ್ದು, ಈ ಸುಳ್ಳು ಅನ್ನಂಥದ್ದು ಬಲಾಢ್ಯರ ಕೈಯಲ್ಲಿ ಏನಿರುತ್ತನೋ ಅದು ಸತ್ಯ ಆಗುತ್ತೆ. ಸತ್ಯದ ಕಡೆ ಸುಳ್ಳು ಗೆಲಿತ ತಗಲಿ ಸತ್ಯ ಯಾವತ್ತೂ ಕೂಡ ಸೋತು ಹೋಗುತ್ತೆ. ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು. ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ದೇನೆ. ರಾಘವೇಂದ್ರ ಅಂತೇಳಿ, ಅಂದರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ಕೊಂತ, ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತೇಳಿ, ಅವನ್ನ ನಾವು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಬಂದು ಒಳ್ಳೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಈ ಮಟ್ಟಕ್ಕೆ ಬೆಳೆಸಿದ್ದು. ರಾಮುಲು ಅವರು ಇವತ್ತು ಹೋರಾಟದಿಂದ ಮೇಲೆ ಬಂದಂತನಾಗಲಿ, ಯಾರೇ ಕೃಪಾ ಆಶೀರ್ವಾದದಿಂದ ಯಾರೋ ಕೃಪಾ ಕಟಾಶದಿಂದ ಮೇಲೆ ಬಂದಂತ ಅಲ್ಲ ನಾನು. ಅವರು ಏನು ಹೇಳಕ್ಕೆ ಬಯಸಿದ್ದಾರೆ ಅಂದರೆ, ನನ್ನ ಕ್ರಿಮಿನಲ್ ಆಗಿ ಬಿಂಬಿಸೋಕೆ ಹೋಗಿದ್ದಾರೆ. ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನೋಡಿಸಿರಿ ಬೇಕಾದ್ರೆ ಅದು ಸರೆಂಡರ್ ಆಗ್ತೀನಿ. ರಾಮುಲು ಅವರು ಕ್ರಿಮಿನಲ್ ಆಗಿದ್ದರು, ಯಾರು ಏನು ಹತ್ಯೆ ಆಯಿತು, ಯಾವತ್ತೂ ಕೂಡ ನಾನು ಆ ಕಲ್ಚರ್ಗೆ ಹೋದಂಥವನ್ನಲ್ಲ. ಏಜೆನ್ಸಿಗಳೇನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದರೆ ವರ್ಷಗಳು ಕೂಡ ಸಾಲಲ್ಲ, ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಆಸ್ತಿ ದ್ರೋಹಗಳು ಮಾಡಿದಾರ, ಅಥವಾ ನಂಬಿಕೆ ದ್ರೋಹ ಮಾಡಿದಾನ, ಸ್ವಾಮಿ ದ್ರೋಹ ಮಾಡಿದಾನ, ಅಥವಾ ವಿಶ್ವಾಸ ದ್ರೋಹ ಮಾಡಿದ್ದಾರೆ. ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನೂ ಮಾತಾಡಲಿಕ್ಕೆ ನಾನು ಹೋಗಲ್ಲ. ಸಮಯ ಬಂದಾಗ ನಾನು ಎಲ್ಲ ವಿಚಾರಗಳನ್ನ ಕೂಡ ನಾನು ಬಿಡಿಸಿ ನಾನು ಹೇಳ್ತೇನೆ. ಅವ್ರು ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಅವ್ರು ಏನು ಇವತ್ತು ಸಾಚಾ ಅಂತೇಳಿ ಏನು ಮಾತಾಡ್ತಾ ಇದ್ರು, ನನ್ನ ಹತ್ರ ದಾಖಲಾತಿ ಇದಾವೆ. ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ, ಅವ್ರು ಏನೇನು ಮಾಡಿದ್ದಾರೆ ಅಂತದ್ದು. ಇದರ ಎಲ್ಲ ಕೃತ್ಯಗಳದ್ದು ದಾಖಲಾತಿ ಇದಾವೆ, ದಾಖಲಾತಿ ಹಿಡ್ಕೊಂಡು ಮಾತಾಡ್ತೀನಿ. ಟೈಮ್ ಬರಲಿ. ಅವ್ರು ನಿಜವಾಗ್ಲೂ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲಿ, ನನ್ನ ಮೇಲೆ ಆರೋಪ ಮಾಡಿ ಹೋಗೋದು ಯಾಕೆ? ನಿನ್ನ ಮನಸ್ಸಿಗೆ ಏನು ತೋಚುತ್ತೆ, ಏನು ಅನ್ನುತ್ತೆ, ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು. ಜನಾರ್ದನ್ ರೆಡ್ಡಿ ವೆರಿ ಇಂಟೆಲಿಜೆಂಟ್. ರಾಮುಲು ಅವರು ಇಲ್ಲಿ ಇರಬಾರ್ದು ಅನ್ನೋದು ಆತನ ಮನಸ್ಸಿಗೆ ಇಚ್ಛೆ ಆಗಿರ್ಬೋದು. ಇಲ್ಲ ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋಂಥದ್ದು ಏನು ಅದು ಅವ್ರಿಗೆ ಸೃಷ್ಟಿ ಮಾಡಿದಾರೆ. ನಾನು ಎಲ್ಲನೇ ಹೇಳಿದ್ದಾರೆ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ನಾನು ಹೇಳಿದ್ದೆ. ಅವ್ರು ಹೋಗ್ಬೋದೇನೋ ಅಂದೇಳಿ ಈತ ಊಹಿಸ್ತಾನ ಇಲ್ಲ, ಯಾರು ಕೂಡ ಸಂಪರ್ಕ. ಶ್ರೀರಾಮುಲು ಬೇಕು ಅಂದ್ರೂ ಬೇಡ ಅಂತಂದ್ರು ಕೂಡ ಯಾವತ್ತಿಗೂ ಕೂಡ ನಾನೊಬ್ಬ ಸ್ನೇಹಿತ ಅಂತ ನಾನು ತೀರ್ಮಾನ ಮಾಡಿದ ಮೇಲೆ ಸಾಯೋವರೆಗೂ ಕೂಡ ನಾನು ಸ್ನೇಹಿತ ಅಂತಲೇ ನಾನು ಟ್ರೀಟ್ ಮಾಡ್ತೀನಿ. ಯಾವತ್ತೂ ನನ್ನ ಶತ್ರು ಅಂತ ನಾನು ಟ್ರೀಟ್ ಮಾಡೋದಿಲ್ಲ. ಒಂದ್ಸರಿ ಮನಸ್ಸುಗಳು ಮುರಿದೋದ್ಮೇಲೆ ಕೂಡೋದು ಕಷ್ಟ ಅಂದ್ಕೊಂಡಿನಪ್ಪ, ಕೂಡೋದು ಕಷ್ಟ ಆಗಿದೆ. ಅವ ರಾಮುಲು ಕೂಡ್ಲಿದಲ್ಲಿ ನಿಲ್ತೀನಿ ಅಂದಮೇಲೆ ಕೂಡ್ಲಿದಲ್ಲೇ ನಿಲ್ಲೋದು, ಅದು ಗೋಡಾಯಿ ಮೈದಾನ ಚಲ್ತಾ ಇರಾಗ ನಿರ್ಧಾರ ಜೊತೆಯಲ್ಲಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ, ಇಲ್ಲ ಅಂದಾಗ ಆರೋಪ ಪಟ್ಟಿ ಮಾಡೋದು. ಯಾವಾಗಲೂ ಹಾಗೆ ಅಧಿಕಾರ ಎಲ್ಲ ಚಲಾವಣೆ ಆಗ್ತಿದ್ದಾಗ ಚೆನ್ನಾಗೇ ಇರುತ್ತೆ. ಮಳೆ ಬರ್ತಾ ಇದ್ದರೆ ಯಾರಿಗೂ ಬೇರೆ ಚಿಂತೆಗಳಿರಲ್ಲ, ಮಳೆ ಬರೆದಿದ್ರೇ ಚಿಂತೆ ಬರೋದು. ಈಗ ಇವ್ರು ಗೆಳೆಯ ಅಂತಾರೆ ಕೊನೆಯಲ್ಲಿ, ಇನ್ನೊಂದು ಕಡೆನಲ್ಲಿ ನಾನು ಬಿಚ್ಚಿ ಹೇಳ್ಬಿಡ್ತೀನಿ ಅವ್ರದ್ದೆಲ್ಲ ಅಂತಾರೆ. ನೀವಿಬ್ಬರ ಹತ್ರನೂ ನಿಮ್ಮಿಬ್ಬರದ್ದು ಜಾತಕ ಇರೋದೇ ಆದರೆ ಯಾರ ಹತ್ರ ಹೇಳ್ಬೇಕ್ರಪ್ಪ ಫೈನಲಿ ಅದನ್ನೀಗ ರಾಜ್ಯದ ಜನತೆ ನಮ್ಮ ಮುಂದೆ ಹೇಳ್ಬೇಕು. ಹೌದು, ನೋಡಿ ಆದಷ್ಟು ಬೇಗ ಹೇಳಿಬಿಡಿ, ಡಿಸೈಡ್ ಮಾಡ್ಬೋದು ಅಂತ ನಾವಾರು ತೀರ್ಮಾನ ಮಾಡ್ಕೊಳ್ಳೋಣ. ಯಾರು ಬೇಡ ಅಂದಿರೋರು ನಿಮ್ಮನ್ನು ನಿಮಗೆ ಬಿಟ್ಟಿದ್ದು ಇದಿಷ್ಟು. ಈಗ ನೋಡಿದ್ರಲ್ಲ ಜನ, ನೀವು ತೀರ್ಮಾನ ಮಾಡ್ಕೊಳ್ಳಿ. ಇಬ್ಬರು ಜಾತಕನೂ ಒಬ್ಬರ ಹತ್ರ ಇದೆಯಂತೆ, ಬೇರೆ ಜಾತಕ ಇದು. ಬಟ್ ಈ ವಿಚಾರ ಒಂದು ಬಹಳ ಚರ್ಚೆಗೆ ಎಡೆ ಮಾಡಿಕೊಡಲ್ವ ಸರ್? ಈ ಕೊಲೆ ಆರೋಪ ಬಂದಾಗ ಆತನ ಬೆನ್ನಿಗೆ ನಿಂತಿದ್ದೆ ಅನ್ನುವಂಥದ್ದು. ಟೆಕ್ನಿಕಲಿ ಕೊಲೆ ಆರೋಪದ ವಿಚಾರ ನಂಗೆ ಗೊತ್ತಿಲ್ಲ. ಅವ್ರು ಬೆನ್ನಿಗೆ ನಿಂತಿದ್ರೋ, ಕಾಲಿಗೆ ನಿಂತಿದ್ರೋ, ಕೈಗೆ ನಿಂತಿದ್ರೋ, ತಲೆಗೆ ನಿಂತಿದ್ರೋ ನಂಗೆ ಗೊತ್ತಿಲ್ಲ. ನನಗೆ ನಾನು ನಿಂತಿದ್ದೆ, ಅದರಲ್ಲಿ ರಾಮುಲುದೇನೋ ಪಾತ್ರ ಇತ್ತು ಕ್ರಿಮಿನಲಿ, ನಾನು ಅದನ್ನು ಸೇವ್ ಮಾಡಿದ್ದೀನಿ ಅಂತಂದರೆ ದೆನ್ ಜನಾರ್ದನ್ ರೆಡ್ಡಿ ಮಾಡಿರೋ ಕೆಲಸ ಕಮ್ಸ್ ಇನ್ ದ ವೇ ಆಫ್ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸಲ್ಲಿ. ಅದು ಅಪರಾಧ ಆಗಿಬಿಡುತ್ತೆ. ಹಾಗಾಗಿದ್ದರೆ ನಂಗೆ ಗೊತ್ತಿಲ್ಲ ಅದು ಏನದು ಅಂತ ಈ ಪ್ರಕರಣ ಈಗ. ಹಾಗಾಗಿ ಇದನ್ನೆಲ್ಲ ಈಗ ಒಬ್ಬರ ಮೇಲೊಬ್ರು ಈ ಥರ ಹಿಂಗೆ ಬುರುಡೆ ಬಿಟ್ಟರೆ ನಮಗೇನು ಪ್ರಯೋಜನ? ನನ್ನ ಪ್ರಕಾರ ಇಬ್ಬರು ಒಂದೇ ಸರಿಗೆ ಒಬ್ಬರ ಮೇಲೊಬ್ಬರು ಕರೆಕ್ಟಾಗಿ ಹೇಳಿಬಿಟ್ರೆ ನಮಗೊಂದು ತೀರ್ಮಾನ ಸುಲಭ. ಏನು ಮಾಡಬೇಕು ಅದು ಮಾಡಿರಿ.
ಸುಮ್ಮನೆ ಹೆದರಿಸ್ಬೇಡಿ ಒಬ್ರಿಗೊಬ್ರು, ಈ ಕಾಂಗ್ರೆಸ್ನವ್ರು ಹೆದರ್ಸಂಗೆ. ಕ್ಲಾರಿಟಿ. ಎಲ್ಲರಿಗೂ ಕಮಿಷನ್ ಮಾಡಿಬಿಡ್ತೀವಿ. ಕಮಿಷನ್ ಸರಿ ಮುಂದೇನು ಬಿಡ್ರೆ ಅಂತಾರೆ, ಸುಮ್ಮನೆ ಬಿಡ್ತಾ ಇರೋದು ರೈಲನ್ನು ಹಾಗೆ. ಇದು ಹಂಗಾಗಿ ನಿಮ್ಮೆಲ್ಲರದ್ದು ಈಗ ನಡೀತಿರೋ ಈ ಆ್ಯಕ್ಟರ್ಗಳು ಸೇರಿದಂತೆ ಈ ತೋಳ ಬಂತು ತೋಳದ ಕತೆ ನೋಡಿ ನೋಡಿ ನಮಗೆ ಸಾಕಾಗಿ ಹೋಗಿದೆ. ನಮಗೀಗ ಫಾರೆಸ್ಟಲ್ಲಿ ಒರಿಜಿನಲ್ ತೋಳ ಬಂದರೂ ಹೆದರ್ಕೊಳ್ಳದೆ ಇರೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಅಷ್ಟೊಂದು ತೋಳ ಬಿಟ್ಬಿಟ್ಟಿದೆ. ಅಷ್ಟು ತೋಳ ಬಿಟ್ಟಿದ್ದೀರಿ ನೀವುಗಳು ನಡ್ರಿ. ಓಕೆ, ಇನ್ನು ನಾಯಕತ್ವ ವಿಚಾರ ಬಣ ಸಂಘರ್ಷಣದಿಂದಾಗಿ ಹೈರಾಣಾಗಿರುವಂಥ ಬಿಜೆಪಿಗೆ ರೆಡ್ಡಿ ರಾಮುಲು ಕದನ ತಲೆಬೀಸಿ ತಂದಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಹೈಕಮಾಂಡ್ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಮುಲುಗೆ ಖುದ್ದು ಕರೆ ಮಾಡಿದ್ದಾರೆ ಪಕ್ಷದ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು. ಆತುರದ ನಿರ್ಧಾರ ಎಲ್ಲ ಮಾಡಬೇಡಿ, ಬನ್ನಿ ದೆಹಲಿಯಲ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ. ಇದೇ ವೇಳೆ ಕರ್ನಾಟಕ ಬಿಜೆಪಿ ಬೆಳವಣಿಗೆಯನ್ನು ಸರಿಯಾಗಿ ನಿಭಾಯಿಸದ ಉಸ್ತುವಾರಿ ರಾಧಾಮೋಹನ್ ದಾಸ್ ಬಗ್ಗೆ ನಡ್ಡಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ರೇಣುಕಾಚಾರ್ಯ ಟೀಮ್ ಜೊತೆಗೂ ಕೂಡ ಉಸ್ತುವಾರಿ ಒರಟಾಗಿ ಮಾತನಾಡಿದ್ದಾರೆ. ಇದಕ್ಕೆ ರೇಣುಕಾಚಾರ್ಯ ಟೀಮ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ ಅನ್ನೋ ಸುದ್ದಿ ಕೂಡ ಹರಿದಾಡಿದೆ. ಈ ಮಧ್ಯೆ ಕೆಲವರಷ್ಟೇ ನನ್ನ ವಿರುದ್ಧ ಇದ್ದಾರೆ ಎಂದಿರುವ ವಿಜಯೇಂದ್ರ ಶೀಘ್ರವೇ ಎಲ್ಲಾ ಗೊಂದಲಕ್ಕೆ ಪರಿಹಾರ ಸಿಗುತ್ತೆ ಅಂದಿದ್ದಾರೆ. ರಾಮುಲು ಅಪಾರ್ಥ ಮಾಡಿಕೊಳ್ಳಬಾರದು ಅಂತ ಕೇಳಿಕೊಂಡಿದ್ದಾರೆ. ಈ ಹೊತ್ತಲೆ ಮಾಜಿ ಮಂತ್ರಿ ರಾಮುಲುಗೆ ಪಕ್ಷದ ಪಟ್ಟ ಕಟ್ಟಬೇಕು ಅನ್ನೋ ಕೂಗನ್ನು ಅವರ ಬೆಂಬಲಿಗರು ಎಬ್ಬಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ರಾಮುಲು ಕೂಡ ಹೇಳಿಕೆ ನೀಡಿದ್ದಾರೆ. ಪಕ್ಷದ ಅಧ್ಯಕ್ಷ ಸ್ಥಾನದ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅತ್ತ ಬಿಜೆಪಿ ಬೆಳವಣಿಗೆ ಬಗ್ಗೆ ಗೃಹ ಸಚಿವರು ಲೇವಡಿ ಮಾಡಿದ್ದಾರೆ. कभी नहीं, आपके बारे में मैं बल्लारी का आइटम पे आपके साथ ही था ना सर, कभी आपको पार्टी कर नहीं कभी गुस्सा तो कभी नहीं करेंगे सर आप। हाँ सर मैं भी दिल्ली आ जाता हूँ सर, आज को आपसे मिलता हूँ सर, मैं नेक्स्ट वीक आ जाता हूँ सर। नहीं श्योर सर, पार्टी के साथ यही तो को मैं स्टेटमेंट कर देता हूँ. ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ನನಗೂ ಕೂಡ ಏನು ಸಂತೋಷ ತಂದಿಲ್ಲ. ಇವತ್ತು ರಾಜ್ಯಾಧ್ಯಕ್ಷರ ವಿಚಾರದಲ್ಲೇ ಹೇಳೋದಾದ್ರೆ ಯಾರೋ ಒಂದು 5-6 ಜನ ಪ್ರಮುಖರು ನನ್ನ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸಹಜ. ಬರುವಂತ ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ಸರಿಯಾದಂತ ಉತ್ತರ ಸಿಗ್ತದೆ. ಶ್ರೀರಾಮುಲು ಅವರ ವಿಚಾರದಲ್ಲಿ ನಮಗೂ ಕೂಡ ಗೌರವ ಇದೆ. ಆದ್ರೆ ಶ್ರೀರಾಮುಲು ಅವರು ಕೂಡ ನಾವು ವಿನಂತಿ ಮಾಡ್ತೇನೆ, ಅಪಾರ್ಥಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತೇಳಿ ಭಾಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ, ಅದಕ್ಕೋಸ್ಕರ ಈ ಥರ ವೋಟಿಂಗ್ ಮಾಡ್ಯಾರ. ನನಗೆ ಅನ್ಎಂಪ್ಲಾಯ್ಡ್ ಇದ್ದೇನೆ ರೀ, ನನಗೆ ನೌಕರಿ ಇಲ್ಲ. ಇವಾಗೆಲ್ಲ ಸೆಲೆಕ್ಷನ್ ತೋತೀನಿ ನೋಡ್ರಿ, ಮತ್ತೆ ಏನೊಂದು ಮಾಡ್ಬೇಕಂತ ನಾನು ಕೂಡ ಅಧ್ಯಕ್ಷನ ಆಗ್ಬೇಕನ್ನಂತ ನಾನು ನಾಮಿನೇಟೆಡ್ ಮಾಡಿದ್ರೆ ಒಪ್ಕೊಂತೀನಿ. ಭಾರತೀಯ ಜನತಾ ಪಾರ್ಟಿಯ ಒಳಜಗಳ ಏನಿದೆ ಅದು ನಮಗೆ ಸಂಬಂಧ ಇಲ್ಲ. ಅವರ ಆಂತರಿಕವಾದಂಥ ವಿಚಾರ ಅದು. ಅವರು ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷದ 4 ಬಾಗಿಲು, ನಿಮ್ಮ ಪಕ್ಷದಲ್ಲಿ ಎಷ್ಟು ಬಾಗಿಲಿದಾವೆ ಅಂತೇಳಿ. ಆಯ್ತು, ಅವ್ರ ಪಕ್ಷದಲ್ಲಿ 6, ನಿಮ್ಮ ಪಕ್ಷದಲ್ಲಿ 4 ಅಷ್ಟೇ ವ್ಯತ್ಯಾಸ. ಕಾಂಪ್ರಮೈಸ್ ಮಾಡ್ಕೊಳ್ರಿ ಓಲಿ ಅತ್ತ ಕಡೆಗೆ. ಇಲ್ಲ ಅನ್ನೋಂಗೆ. ಅದು ಯಾರು ಗೃಹ ಮಂತ್ರಿಗಳು ಅಷ್ಟೇ. ಅವ್ರ ಬಿಜೆಪಿ ಅದೊಂದು 6 8 ಬಾಗಿಲಿದೆ, ಹೋಗ್ರಿ ಎತ್ಲ ಕಡೆಗೆ. ನಿಮ್ಮೊಂದು 4 ಹಾಕೊಳ್ರಿ ಅಷ್ಟೇ. ಬಾಗಿಲಂತ ಯಾವ ಪಕ್ಷದಲ್ಲೂ ಆ ನಾಯಕನನ್ನ 100ಕ್ಕೆ 100ರಷ್ಟು ಒಪ್ಪಿರುವಂತಹ ಒಂದು ಸನ್ನಿವೇಶವನ್ನು ತೋರಿಸಿ. ಯಾವುದೂ ಇಲ್ಲ. ಒಂದು ತೋರಿಸಿ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏಕಮೇವ ದ್ವಿತೀಯವಾಗಿ ಕಂಗೊಳಿಸ್ತಾ ಇದ್ದಂತಹ ಗಾಂಧೀಜಿನ ಅಪೋಸ್ ಮಾಡೋರು ಇರಲಿಲ್ವೇ? ಇರಲಿಲ್ವಾ? ಇದ್ರು. ಹೌದು, ಡಜನ್ ಗಟ್ಟಲೆ ಇದ್ರಲ್ಲ ಗಾಂಧೀಜಿಯ ನಿಲುವುಗಳು, ನೀತಿಗಳು, ನಿರ್ಧಾರಗಳನ್ನು ವಿರೋಧ ಮಾಡುವಂಥವ್ರು ಇದ್ರಲ್ಲ. ಇದ್ರು. ಆದರೆ ಎಲ್ಲದಕ್ಕೂ ಒಂದು ಮರ್ಯಾದೆ ಮತ್ತು ಒಂದು ಲಕ್ಷ್ಮಣ ರೇಖೆ, ಒಂದು ಎಟಿಕೆಸಿ, ಡೀಸೆನ್ಸಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸೈದ್ಧಾಂತಿಕ ನಿಲುವುಗಳು ಅದರ ಜೊತೆ ಇರ್ತಿತ್ತು. ಈಗ ಸತ್ತೋಗಿರೋದು ಅದೇನೆ, ಸೈದ್ಧಾಂತಿಕ ನಿಲುವು ಹಾಗೆ ಸತ್ತೋಗಿರೋದು. ಈಗ ನಡೀತಾ ಇರೋದು ಅಧಿಕಾರದ ಆಸೆ ಹಾಗೂ ಪ್ರಾಬಲ್ಯದ ಬಯಕೆ. ಎಲ್ಲ ರಾಜಕೀಯ ಮುಖಂಡರಿಗಿರುವಂಥದ್ದೀಗ ವೈಯಕ್ತಿಕ ಎಡಗೈಯಲ್ಲೋ ಬಲಗೈಯಲ್ಲೋ ಅಧಿಕಾರದ ಆಸೆ, ಇನ್ನೊಂದು ಕೈ ಉಳ್ಕೊಳ್ಳೋ ಕೈಯಿನಲ್ಲಿ ಪ್ರಾಬಲ್ಯದ ಬಯಕೆ. ನಾನು ಪ್ರಾಬಲ್ಯಯುತವಾಗಿರ್ಬೇಕು. ದಿಸ್ ಇಸ್ ಎ ಪ್ರಾಬ್ಲಮ್. ಹಾಗಾಗಿ ಎಲ್ಲರ ಹತ್ರನೂ ಇದೇ ಸಮಸ್ಯೆ. ನಡ್ಡಾ ಈಗ ಯಾಕೆ ಫೋನ್ ಹಾಕಿದ್ರು ರಾಮುಲುಗೆ? ವಾಯ್? ಪಕ್ಷ ಬಿಡ್ತಾರೆ ಅಂದ ತಕ್ಷಣ ಬಿಟ್ಟೋಗ್ಲಿ ಬಿಡ್ರಿ. ಯಾರ್ರೀ ಅದು ರಾಮುಲು? ಅದು ಬಿಟ್ಟಾಗ್ಲಿ ಬಿಡ್ರಿ. ನಿಮ್ಮ ಅಧ್ಯಕ್ಷನನ್ನ ನೀವು ಅಪಾಯಿಂಟ್ ಮಾಡಿರೋ ಸನ್ಮಾನ್ಯ ಶ್ರೀ ನಡ್ಡಾ ಅವರು ತಾವೇ ತಮ್ಮ ಸ್ವಹಸ್ತಾಕ್ಷರದಿಂದ ಅಪಾಯಿಂಟ್ ಮಾಡಿರೋಂಥ ಅಧ್ಯಕ್ಷನನ್ನ ಹಾದಿ ಬೀದಿನಲ್ಲಿ ತಾಲಿಬಾನ್ ಮಾದರಿನಲ್ಲಿ ಮರಕ್ಕೊಂದು ಕಟ್ಟಿಲ್ಲ ಕಲ್ಲು ಹೊಡಿತಾ ಇದ್ದಾರೆ. ಬಾಯಿಗೆ ಬಂದಂಗೆ ಮರಕ್ಕೊಂದು ಕಟ್ಟಿಲ್ಲ ಅಷ್ಟೇ, ಕಲ್ಲು ಹೊಡಿತಾ ಇದ್ದಾರೆ. ಮಾನ ಮರ್ಯಾದೆನ ಹರಾಜು ಹಾಕತಾ ಇದ್ದೀರಿ ಆಸ್ ಎ ಪಕ್ಷವಾಗಿ. ಅವರ ನಿಲುವುಗಳು ಏನು ಬೇಕಾದ್ರೂ ಇರಲಿ, ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ.
ಅದನ್ನು ನಾನು ಹ್ಯಾಂಡಲ್ ಮಾಡಬೇಕು ಅನ್ನಿಸ್ದೇ ಇರೋ ಅಧ್ಯಕ್ಷರಿಗೆ ಸಡನ್ಲಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಲೀಡರ್ ಅಂತ ಅನಿಸ್ಬಿಡ್ತಾ ಪೋನಾಕಕ್ಕೆ ಸಮುದಾಯ ಕಾರಣ ಮಾತ್ರ ಆಗ್ಬೋದು. ಕಾಣಿಸ್ತು. ಅದಕ್ಕೆ ಹಾಗಿದ್ರೆ ವಿಜಯೇಂದ್ರ ಏನು ಯೂಸ್ಲೆಸ್ ಪೆಲೋ? ಅಲ್ಲಿ ಸಮುದಾಯ ಇಲ್ವಾ? ಅಲ್ಲೂ ಇದೆ ಪ್ರಬಲವಾಗಿದೆ ಸಮುದಾಯ. ಆಲ್ ಲಿಂಗಾಯತ್ಸ್ ಆರ್ ಯೂಸ್ಲೆಸ್ ವೇಸ್ಟ್ ಬಾಡೀಸ್, ತೆಗೆದಾಕ್ರಿ ಅಂತ. ತೆಗೆದಾಕಿಪ್ಪ, ಅವ್ರ ಪಕ್ಷ ಬಿಟ್ಟು ಹೋಗಲ್ಲ. ತೆಗೆದಾಕಿಪ್ಪ, ಯಾರು ಬೇಡ ಅಂದವ್ರೀಗ? ಓನ್ಲಿ ಯತ್ನಾಳ್ ಇಸ್ ದಿ ಕರೆಕ್ಟ್ ಲಿಂಗಾಯತ್, ಅವ್ರನ್ನೇ ಮಾಡ್ತೀವಿ ಅಂತ ಮಾಡ್ರಪ್ಪ. ಯಾರು ಬೇಡ? ಏನಾರು ಒಂದು ಮಾಡಬೇಕಲ್ಲ. ಅದು ಬಿಟ್ಟುಬಿಟ್ಟು ತಾಲಿಬಾನ್ ಮಾದರಿ ಶಿಕ್ಷೆ ನಡೆಸ್ತಾ ಇರೋದು. ಈ ಕಡೆಗೆ ಅವ್ರಿಗೆ ಬಿಡೋದು, ಈ ಕಡೆಗೆ ಮಾತಾಡ್ಕೊಳ್ಳಿ. ಹೇಗೆ ಈಗ ನಡ್ಡಾ ಅವ್ರು ಅಲರ್ಟ್ ಅಂತೆ, ಫೋನ್ ಅಂತೆ, ಮಿಸ್ಟರ್ ರಾಮುಲು ಪ್ಲೀಸ್ ಕಮ್ ಅಂತ. ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಯಾರಿಗಾರು ಇದ್ದಿದ್ದಿದ್ರೆ ಇವೆಲ್ಲ ಬರ್ತಿತ್ತು. ಇಲ್ಲ, ಹಾಳಾಗಿ ಹೋಗಲಿ ಅತ್ಲಾ ಕಡೆಗೆ. ಇಲ್ಲಿರೋ ಲೋಕಲ್ ಲೀಡರ್ಗಳಿಗಾರು ಅಲ್ಲಿ ದಿಲ್ಲಿಗೆ ಹೋಗ್ಬಿಟ್ಟು ಏನು ನಡೀತಾ ಇದೆ ಸರ್ ನಮ್ಮ ರಾಜ್ಯದಲ್ಲಿ ಅಂತ ಬಾಯನ್ನು ದೊಡ್ಡದಾಗಿ ತೆಗೆದು ಕಣ್ಣನ್ನು ಅರಳಿಸಿಕೊಂಡು ದೀರ್ಘ ಉಸಿರಿನೊಂದಿಗೆ ಹೇಳೋ ತಾಕತ್ ಯಾವನಿಗಾರು ಇದ್ದಿದ್ದಿದ್ರಾರು ಆಗ್ತಿತ್ತು. ಆ ತಾಕತ್ತೂ ಇಲ್ಲ. ಎಲ್ಲ ಬೆನ್ಮೂಳೆ ಎಲ್ಲ ಮುರಿದು ಬಿದ್ದೋಗ್ಬಿಟ್ಟಿದೆ ನಮ್ಮ ಲೀಡರ್ಗಳಿಗೆ. ಕೈ ಕಟ್ಕೊಂಡು ಅಲ್ಲಿ ಡೆಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಹಂಗೆ ಬಗ್ಗಿಬಿಡ್ತಾರೆ ಕೆಳಕ್ಕೆ. ಆ ಲೆವೆಲಲ್ಲಿ ಇದ್ದಾರೆ ನಮ್ಮ BJP ಲೀಡರ್ಗಳು. ಎಲ್ಲಿ? ಡಿಲ್ಲಿ. ಬರೀ ಏರ್ಪೋರ್ಟ್ವರೆಗೆ ಮಾತ್ರ ಹಿಂಗೆ ಹೋಗ್ತಾರೆ. ಆ ಏರ್ಪೋರ್ಟ್ ಇಲ್ಲ ಹಿಂಗೆ ಬಗ್ಗಿದ್ರೆ ತಲೆ ಎತ್ತದೇ ಇಲ್ಲ. ಸವಾಸನೆ ಬೇಡಪ್ಪ, ಯಾವನಿಗೆ ಬೇಕು? ಹಿಂಗಿದ್ದಾಗ ನೀವು ಪಕ್ಷ ಕಟ್ಕೋತಾರಂತೆ. ಕಾಂಗ್ರೆಸ್ನವ್ರು ಸರಿ 28ಕ್ಕೆ ನಾವೇ ಬರತ್ ಅಂತಾರೆ, ಬರ್ಬೋದು. ನೀವು ಹೇಳಲ್ವಾ BJPನವರು ರಾಷ್ಟ್ರ ಮಟ್ಟದಲ್ಲಿ? ಹೌದು, 2047ವರೆಗೂ ನಾವೇ ಅಂತ ನೀವು ಹೇಳಲ್ವಾ? ಹಂಗೆ ಅವ್ರೂ ಅಷ್ಟೇ.